ನಮಸ್ಕಾರ. KSOU MA 2ನೇ ವರ್ಷ ಕನ್ನಡ ಕೋರ್ಸ್ 6 ಪ್ರಾಚೀನ ಕನ್ನಡ ಸಾಹಿತ್ಯ ವಿಶೇಷ ಕವಿ ಪಂಪ ಬ್ಲಾಕ್ 4 ಆದಿಪುರಾಣ ಪಾತ್ರ ವಿಶ್ಲೇಷಣೆ. ಇದರಲ್ಲಿ ಬರುವ 15ನೇ ಘಟಕ ವರ್ಣನೆಗಳು ಹಾಗೂ ಭಾಷೆ ಶೈಲಿ. ಈ ಆದಿಪುರಾಣ ಕಾವ್ಯದ ಬಗ್ಗೆ ಹಲವಾರು ವಿಷಯಗಳನ್ನು ಈ ಘಟಕದಲ್ಲಿ ತಿಳ್ಕೊತೀವಿ. ಈ ಘಟಕದ ಉದ್ದೇಶ ಏನು ಅಂತ ಅಂದರೆ, ಈ ಆದಿಪುರಾಣದಲ್ಲಿ ವರ್ಣನೆಗಳನ್ನು ಹೇಗೆ ಮಾಡಲಾಗಿದೆ, ಯಾವದ ವಿಷಯಗಳ ಬಗ್ಗೆ ವರ್ಣನೆ ಮಾಡಿದೆ, ಇದರ ಭಾಷೆ ಹೇಗಿದೆ, ಇದರ ಶೈಲಿ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊತೀವಿ. ಕಾವ್ಯಕ್ಕೆ ವರ್ಣನೆಯೇ ಜೀವಾಳ. ಕಾವ್ಯ ಎಂದ್ರೇ ವರ್ಣನೆ. ಪ್ರಾಚೀನ ಕವಿಗಳಂತೂ ಯಾವುದಾದರೂ ಕೃತಿಗೆ ಮಹಾಕಾವ್ಯದ ಘನತೆ ಗೌರವಗಳು ಬರಬೇಕು ಅಂದರೆ ಅಷ್ಟಾದಶ ವರ್ಣನೆಗಳು ಇರಲೇಬೇಕು ಅಂತ ಹೇಳ್ತಾ ಇದ್ರು. ಅದ್ರ ತಕ್ಕಂತೆ ಅವರು ಕಾವ್ಯವನ್ನು ರಚಿಸ್ತಾ ಇದ್ರು. ಈ ಯಾವುದಿದು ಅಷ್ಟಾದಶ ವರ್ಣನೆಗಳು? ಯಾವುದ್ರ ಬಗ್ಗೆ ವರ್ಣಿಸಬೇಕು? ನಗರ, ಸಮುದ್ರ, ಪರ್ವತ, ಋತುಗಳು, ಚಂದ್ರೋದಯ, ಸೂರ್ಯೋದಯ, ಉದ್ಯಾನವನ, ಜಲಕ್ರೀಡೆ, ಮಧುಪಾನ, ರತಿಕ್ರೀಡೆ, ವಿಪ್ರಲಂಬ ಶೃಂಗಾರ, ವಿವಾಹ, ಕುಮಾರೋದಯ, ಮಂತ್ರಾಲೋಚನೆ, ದೌತ್ಯ, ಪ್ರಯಾಣ, ಯುದ್ಧ, ನಾಯಕಾಭ್ಯುದಯ, ಇವುಗಳು ಆ 18 ವರ್ಣನೆಗಳು. ಅಗತ್ಯ ಇರಲಿ ಬಿಡಲಿ, ಕಥಾವಸ್ತು ಒಂದನ್ನೇ ಸಂಬಂಧ ಇರಲಿ ಬಿಡಲಿ, ಮಹಾಕಾವ್ಯ ಅನ್ನೋದು ಅಂತ ಹೇಳಬೇಕಾದ್ರೆ ಈ ಅಷ್ಟಾದಶಗಳ ಬಗ್ಗೆ ವರ್ಣನೆ ಇರಲೇಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಕವಿಗಳು ಆ ವರ್ಣನೆಗಳನ್ನು ತರ್ತಾ ಇದ್ರು. ಪಂಪ ತನ್ನ ಆದಿಪುರಾಣದಲ್ಲಿ ಈ ಎಲ್ಲ ವರ್ಣನೆಗಳನ್ನು ತಂದಿದ್ದಾನೆ. ಅವುಗಳ ಜೊತೆಗೆ ಪಂಚಕಲ್ಯಾಣಗಳ ವರ್ಣನೆ ವಿಶೇಷವಾಗಿ ಬಂದಿದೆ. ಹಾಗೂ ನವರಸಗಳ ವರ್ಣನೆಯಲ್ಲೂ ಪಂಪ ಹಿಂದೆ ಬಿದ್ದಿಲ್ಲ. ಆದಿಪುರಾಣದ ಕಾವ್ಯ ಭಾಗದಲ್ಲಿ ಅಥವಾ ಬಿಡಿ ಬಿಡಿ ಪದ್ಯಗಳನ್ನು ನಾವು ವಿಮರ್ಶನೆ ಮಾಡಿದಾಗ ಅದರಲ್ಲಿರುವ ಅಷ್ಟಾದಶ ವರ್ಣನೆಗಳು, ಸೌಂದರ್ಯ ವರ್ಣನೆ, ಪ್ರಕೃತಿಯ ವರ್ಣನೆ, ಪಂಚಕಲ್ಯಾಣದ ವರ್ಣನೆ, ರಸಗಳ ವರ್ಣನೆ, ಆದಿಪುರಾಣದಲ್ಲಿರುವ ಪ್ರೌಢ ಶೈಲಿ ಮತ್ತು ಅಚ್ಚಗನ್ನಡ ಶೈಲಿಯ ಸಾಮರಸ್ಯ ಪರಿಶೀಲನೆ, ಅಲಂಕಾರಗಳ ಪರಿವೀಕ್ಷಣೆ, ಆಡುನುಡಿಯ ವರಸೆಗಳು, ಗಾದೆಗಳು, ಸುಭಾಷಿತಗಳು, ಶಬ್ದಸ್ಥಿತಗಳ ಸ್ನಿಗ್ಧತೆ, ಚಂಪು ಶೈಲಿಯ ಗದ್ಯ ಪದ್ಯಗಳ ಸಮ್ಮಿಶ್ರಣ, ಇವೆಲ್ಲವನ್ನು ನಾವು ಆದಿಪುರಾಣದಲ್ಲಿ ಗಮನಿಸಬಹುದು. ಆದಿಪುರಾಣದಲ್ಲಿ ಅಷ್ಟಾದಶ ವರ್ಣನೆ ಅಷ್ಟೇ ಅಲ್ಲ, ಅಷ್ಟಾಂಗಗಳ ಜೋಡಿಸುವ ಶ್ರದ್ಧೆಯನ್ನು ಸಹ ಪಂಪ ತೋರಿದ್ದಾನೆ. ಪುರಾಣ ಕೃತಿಗೆ ಯೋಗ್ಯವಾಗುವ ಲೋಕಾಖ್ಯಾನ, ದೇಶಾಖ್ಯಾನ, ಪುರಾಖ್ಯಾನ, ರಾಜ್ಯಾಖ್ಯಾನ, ತೀರ್ಥಾಖ್ಯಾನ, ತಪೋದಾನಾಖ್ಯಾನ, ಗತ್ಯಾಖ್ಯಾನ ಎಂಬ ಅಷ್ಟಾಂಗಗಳನ್ನು ಜೋಡಿಸಿದ್ದಾನೆ. ಇವುಗಳ ಸಮನ್ವಯಶೀಲತೆಯನ್ನು ಪಂಪ ಮೆರೆದಿದ್ದಾನೆ. ಮಹಾಕಾವ್ಯದ ಭಾಷೆ ಮತ್ತು ಶೈಲಿ ಹೇಗಿರಬೇಕು ಅಂತ ಪಂಪನೇ ಆದಿಪುರಾಣದ ಆದಿಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಮಹಾಕಾವ್ಯದಲ್ಲಿ ಮೃದುವಾದ ಪದಗಳ ಓಟ ಇರಬೇಕು, ಭಾವಗಳ ರಸಗಳ ಹೆಚ್ಚಳ ಇರಬೇಕು, ಕಾವ್ಯ ಸೌಂದರ್ಯಕ್ಕೆ ಮತ್ತು ಕಾವ್ಯ ಚಮತ್ಕಾರಕ್ಕೆ ಅದು ಆಶ್ರಯ ಸ್ಥಾನವಾಗಿರಬೇಕು, ಪ್ರೌಢ ವಿದ್ವಾಂಸರ ಮನಸ್ಸನ್ನು ಆಕರ್ಷಿಸುವಂತಿರಬೇಕು ಅಂತ ಪಂಪ ಹೇಳಿದ್ದಾನೆ. ಭಾಷೆ ಶೈಲಿಗಳ ಸ್ವರೂಪದ ವಿಷಯದಲ್ಲಿ ಪಂಪನಿಗೆ ಎಷ್ಟು ಹೇಳಿದರೂ ತೃಪ್ತಿ ಇಲ್ಲ. ರಸಮಯವಾದ ಸನ್ನಿವೇಶಗಳು ಚಿತ್ರಿತವಾಗಿರಬೇಕು, ವಿಚಾರಗಳು ತುಂಬಿ ತುಳುಕ್ತಾ ಇರಬೇಕು, ಉಚಿತವಾದ ಪದಪುಂಜಗಳಿರಬೇಕು, ಕಿವಿಗೆ ಕೇಳಲು ಹಿತವಾಗುವಂತೆ ಗೇಯ ಗುಣದಿಂದ ಇರಬೇಕು, ಸಹೃದಯರಿಗೆ ಅದು ಆನಂದದಾಯಕವಾಗಿರಬೇಕು, ಮನಸ್ಸನ್ನು ಸೆಳೆಯುವಂತಿರಬೇಕು. ಹೀಗೆಲ್ಲ ಪಂಪ ಹೇಗಿರಬೇಕು ಒಂದು ಮಹಾಕಾವ್ಯ ಅಂತ ಹೇಳಿದ್ದಾನೆ. ಇನ್ನು ಪಂಪನ ವರ್ಣನೆಗಳ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು 5 ವಿಧದ ವರ್ಣನೆಗಳ ಬಗ್ಗೆ ಓದೋಣ. ಸಾಂಪ್ರದಾಯಿಕ ವರ್ಣನೆಗಳ ಹೊಸತನ ಹೇಗಿತ್ತು, ರೂಪ ವರ್ಣನೆಗಳು ಹೇಗಿತ್ತು,
ಪಂಪನ ಪುಷ್ಪ ವರ್ಣನೆ ಬಗ್ಗೆ ತಿಳ್ಕೊಳ್ಳೋಣ, ಪಂಚಕಲ್ಯಾಣ ವರ್ಣನೆ ಬಗ್ಗೆ ತಿಳ್ಕೊಳ್ಳೋಣ, ಶಾಂತರಸ ಹೇಗಿತ್ತು ಅವನ ವರ್ಣನೆಗಳಲ್ಲಿ ಅನ್ನೋದನ್ನ ಈ 5 ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು. ಮೊದಲನೇದಾಗಿ ಸಾಂಪ್ರದಾಯಿಕ ವರ್ಣನೆಗಳಲ್ಲಿ ಹೊಸತನ ಹೇಗಿತ್ತು. ಅಷ್ಟಾದಶ ವರ್ಣನೆಗಳು ಸಾಂಪ್ರದಾಯಿಕವಾದರೂ ಪಂಪನು ಅವುಗಳ ವರ್ಣನೆಯಲ್ಲಿ ಹೊಸತನವನ್ನು ಚಮತ್ಕಾರವನ್ನು ಮೆರೆದಿದ್ದಾನೆ. ವಿದೇಹ ಎಂಬುದು ಒಂದು ರಾಜ್ಯದ ಹೆಸರು. ಆ ಹೆಸರಿಗೆ ದೇಹಾತೀತರಾಗುವುದು ಎಂಬ ಅರ್ಥನೂ ಇದೆ. ಅತ್ಯುತ್ತಮ ದೇಹಿಗಳು, ಭವಾತ್ಮರು ಈ ವಿದೇಹದಲ್ಲಿ ಉತ್ತಮವಾದ ತಪಸ್ಸುಗಳನ್ನು ಕೈಗೊಂಡು ಮುಕ್ತರಾಗುತ್ತಿದ್ದರಿಂದ ವಿದೇಹ ಎಂಬುದು ಆ ಪ್ರದೇಶಕ್ಕೆ ಅನ್ವರ್ಥಕ ನಾಮವಾಗಿತ್ತು. ಇನ್ನು ವಿಜಯಾರ್ಧ ಪರ್ವತವನ್ನು ಹೇಗೆ ವರ್ಣಿಸಿದ ನೋಡಿ. ವಿಜಯಾರ್ಧ ಪರ್ವತವು ಆದಿಜಿನೇಂದ್ರನ ಕೀರ್ತಿಯನ್ನು ಸಾರುವಂತೆ ಎದ್ದು ನಿಂತಿದೆ. ಅದು ಶರತ್ಕಾಲದ ಮೋಡದಂತೆ, ಕ್ಷೀರ ಸಮುದ್ರದ ಹಾಲಿನ ಪ್ರವಾಹದಂತೆ ಶ್ವೇತವರ್ಣದಿಂದ ಕಂಗೊಳಿಸ್ತಾ ಇದೆ. ಈ ಭೂಮಂಡಲದಲ್ಲಿ ರಮ್ಯವಾದುದು ಎಂದರೆ ಇದೊಂದೇ ಅಂತ ಪಂಪ ಹೇಳಿದ್ದಾನೆ. ಇನ್ನು ಮಾವಿನ ಮರಗಳು. ಪಂಪನಿಗೆ ಮಾವಿನ ಮರ ಅಂದರೆ ಬಹಳ ಇಷ್ಟ. ಋತು ವರ್ಣನೆ ಆಗಿರಲಿ, ಉದ್ಯಾನವನದ ವರ್ಣನೆ ಆಗಿರಲಿ, ಎಲ್ಲೆಲ್ಲೂ ಮಾವಿನ ಮರವನ್ನು ಪಂಪ ತಂದಿದ್ದಾನೆ. ಮಾವನ್ನು ಹೇಗೆ ಸಂಬೋಧಿಸಿದ್ದಾನೆ ಅಂದರೆ, ಚಿಗುರೆಲೆಗಳ ಮೂಲಕ ನೀನು ಬೆಡಗುಗಾರ, ಮೊಗ್ಗುಗಳ ಮೂಲಕ ನೀನು ಸುಂದರ, ಪುಷ್ಪ ಸಮುದಾಯದ ಮೂಲಕ ನೀನು ಲೀಲೆಗಾರ, ಮಿಡಿಗಳ ಮೂಲಕ ನೀನು ಚೆಲುವ, ಪಕ್ವವಾದ ಹಣ್ಣುಗಳ ಮೂಲಕ ಇನ್ನೇನು ಹೇಳೋದು, ನೀನೇ ಲೋಕಪೂಜ್ಯ, ದುಂಬಿ ಕೋಗಿಲೆ ಗಿಳಿಗಳಿಗೆಲ್ಲ ನೀನು ಬಹಳ ಆತ್ಮೀಯ. ಹೇ ಚ್ಯೂತರಾಜ, ಮಿಕ್ಕ ಮರಗಳು ನಿನ್ನಂತೆ ಮನೋಹರವಾಗಿರಲು ಸಾಧ್ಯವೇ ಅಂತ ಮಾವಿನ ಮರದ ಬಗ್ಗೆ ಹೇಳಿದ್ದಾನೆ. ಇನ್ನು ರೂಪ ವರ್ಣನೆಯಲ್ಲಿ ಪಂಪನದು ಎತ್ತಿದ ಕೈ. ಸ್ತ್ರೀ ರೂಪ ಆಗಿರಲಿ, ಪುರುಷ ರೂಪವನ್ನಾಗಲಿ, ಪಂಪನು ಆ ರೂಪವನ್ನು ವರ್ಣಿಸಿದಲ್ಲಿ ಸಿದ್ಧಹಸ್ತನಾಗಿದ್ದಾನೆ. ನಾಭಿರಾಜನ ಮಡದಿ ಆದಿದೇವನ ತಾಯಿ ಮರುದೇವಿಯನ್ನು ಅದೆಷ್ಟು ಬಗೆಯಲ್ಲಿ ಬಣಿಸಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಖೇಚರ ಸೌಂದರ್ಯ, ಸುರ ಸೌಂದರ್ಯ, ನರ ಸೌಂದರ್ಯ ಎಂಬ ಎಲ್ಲ ಸೌಂದರ್ಯ ಪ್ರಭೇದಗಳನ್ನು ಬ್ರಹ್ಮನು ಒಗ್ಗೂಡಿಸಿಕೊಂಡು ಆ ಸೌಂದರ್ಯವೇ ಮರುದೇವಿಯ ರೂಪವಾಗಿ ಮಾಡಿದನಂತೆ. ಯಾವ ರೀತಿ ಈ ಮರುದೇವಿಯ ರೂಪವನ್ನು ವರ್ಣಿಸಿದ್ದಾನೆ ನೋಡಿ. ಮರುದೇವಿಯ ಸೌಂದರ್ಯವು ಆಕೆಯ ಮೇಲೆ ಪ್ರತಿಫಲಿಸಿ ಅವಳ ಕಾಂತಿ ನೂರ್ಮಡಿಸಿ ತೋರುತ್ತಿತ್ತು. ಯಾರ ಮೇಲೆ? ಲಕ್ಷ್ಮೀದೇವಿ ಮೇಲೆ. ಆ ಥರ ಮರುದೇವಿ ಅದ್ಭುತ ಸೌಂದರ್ಯವತಿ ಅಂತ ಹೇಳಿದ್ದಾನೆ. ಮರುದೇವಿಯ ಮುಖ ತಾವರೆಯಂತೆ ಅಂತ ಹೋಲಿಸಬಾರ್ದು. ಯಾಕೆ ಅಂದರೆ ತಾವರೆಯೇ ಮರುದೇವಿಗೆ ಕೈ ಮುಗಿದು ಅವಳ ಮುಖವಂತೆ ತಾನಿತ್ತು ಎಂದು ಹೇಳಬೇಕಾಗಿತ್ತು ಅಂತ ಪಂಪ ಹೇಳಿದ್ದಾನೆ. ಕನ್ನೈದಿಲಿಯಗಳು ಕಣ್ಣುಗಳನ್ನು, ನವಿಲುಗೊರಿ ಅವಳ ಮುಡಿಯನ್ನು, ನಯವಾದ ಉಗುರುಗಳನ್ನು, ಕೇದಗೆ ಹೂಗಳು, ಹುಬ್ಬನ್ನು ಕಾಮನಬಿಲ್ಲು, ಮುತ್ತುಗಳು ಅವಳ ದಂತಪಕ್ತಿಯನ್ನು ಕೈ ಮುಗಿದು ಆರಾಧಿಸಿ ಹೋಲುತ್ತಿದ್ದವು ಅಂತ ಪಂಪ ಹೇಳಿದ್ದಾನೆ. ಈ ನಿಸ್ಸಾರ ವಸ್ತುಗಳನ್ನು ಅವಳ ಸೌಂದರ್ಯಕ್ಕೆ ಉಪಮಾನವಾಗಿ ನೀಡುವಷ್ಟು ನಾ ಮರುಳನಲ್ಲ ಅಂತ ಕವಿ ಹೇಳ್ಕೊಂಡಿದ್ದಾನೆ. ಇನ್ನು ಭರತ ಬಾಹುಬಲಿಯರ ಸೌಂದರ್ಯವನ್ನು ವರ್ಣಿಸುವಲ್ಲೂ ಸಹ ಪಂಪ ಇದೇ ಬಗೆಯ ತನ್ಮಯತೆಯನ್ನು ತೋರಿದ್ದಾನೆ. ಇನ್ನು ಪಂಪನ ಪುಷ್ಪ ವರ್ಣನೆ ಹೇಗಿತ್ತು ಅಂತ ನೋಡೋಣ. ಭರತೇಶನ ಅಂತಃಪುರದ ವಿಲಾಸಿನಿಯರು ನಗುವ ಮಲ್ಲಿಗೆಯ ಮೊಗ್ಗುಗಳನ್ನು ಮಾಲೆಯಾಗಿ ಕೊರಳಿಗೆ ಅಲಂಕರಿಸಿಕೊಂಡು ಆನಂದ ಪಡ್ತಾ ಇದ್ರು. ಮಧು ಮತ್ತು ಮನ್ಮಥರಿಬ್ಬರು ವಸಂತ ಮಾಸದಲ್ಲಿ ಈ ಮಲ್ಲಿಗೆಯೊಂದಿದ್ದರೆ ಸಾಕು ಅಂತ ಅನ್ಕೋತಾ ಇದ್ರು. ಮಲ್ಲಿಗೆಯನ್ನು ಪಂಪ ಎಷ್ಟೊಂದು ಹೊಗಳಿದಾನೆ ಅಂದರೆ, ಆ ಮಾವು ಮತ್ತು ಮಲ್ಲಿಗೆ ಪಂಪನಿಗೆ ಬಹಳ ಇಷ್ಟವಾದದ್ದು ಅಂತ ಗೊತ್ತಾಗುತ್ತೆ. ಇನ್ನು ಹೂಗಳಿಗೆ ಹಿಂಸೆ ಮಾಡೋದ್ರ ಬಗ್ಗೆ ಸಹ ಪಂಪ ವಿವಿಧ ರೀತಿಯಲ್ಲಿ ವರ್ಣಿಸಿದ್ದಾನೆ. ಲಲನೆಯರು ತಮಗೆ ಇಷ್ಟವಾದ ಹೂಗಳ ಮೇಲೆ ದಾಳಿ ಮಾಡಿದರು ಎಂಬಂತೆ ಅವುಗಳನ್ನು ಕಿತ್ತು ಕೋದು ಮುಡಿದು ಸಂತಸಪಟ್ಟರೂ ಸಹ ಆ ಕೋಮಲವಾದ ಪುಷ್ಪಗಳಿಗೆ ತಮ್ಮ ವರ್ತನೆಯಿಂದ ನೋವುಂಟು ಮಾಡಿದೆವಲ್ಲ ಎಂಬ ಕೊರಗು ಅವರನ್ನೂ ಕಾಡಿತ್ತು.
ಆ ಹೂಗಳಿಗೆ ಹಿಂಸೆ ಮಾಡಿದ್ವಿ ಅನ್ನೋ ಒಂದು ಭಾವನೆ ಅವರಿಗೂ ಬಂದಿತ್ತು ಅಂತ ಪಂಪ ಹೇಳ್ತಾನೆ. ಈ ಜೀವಹಿಂಸೆಯ ಭಾವ ಜೈನ ಧರ್ಮದ ಗ್ರಂಥವಾದ್ದರಿಂದ ಈ ಆದಿಪುರಾಣದಲ್ಲಿ ಬಂದಿತ್ತು ಅಂತ ನಾವು ಊಹಿಸಬಹುದು. ಪಂಪಕವಿಯ ವೈಯಕ್ತಿಕ ಸೌಂದರ್ಯ ಧರ್ಮವೆಂದು ಇದನ್ನು ಭಾವಿಸುವುದರಲ್ಲಿ ತಪ್ಪೇನೂ ಅಲ್ಲ. ನಮ್ಮ ಕವಿಗೆ ಇರುವ ಪುಷ್ಪ ಪ್ರೀತಿಯೆಲ್ಲ ವರ್ಣನಾ ಕಾರ್ಯಕ್ಕೆ ಹರಿದು ಬಂದು ಕನ್ನಡ ಸಾಹಿತ್ಯದಲ್ಲಿ ನಮಗೆ ದೊರಕುವ ವನವರ್ಣನೆಯ ಶೋಭೆ ಅತಿ ಸುಖಕರವಾದ ಸ್ನಿಗ್ಧವಾದ ಪದ್ಯಗಳನ್ನು ನಿರ್ಮಾಣ ಮಾಡುವಲ್ಲಿ ಪಂಪ ಯಶಸ್ವಿಯಾಗಿದ್ದಾನೆ. ಮುಂದಿನದು ಪಂಚಕಲ್ಯಾಣ ವರ್ಣನೆಯ ವೈಭವ. ಆದಿನಾಥನ ಪಂಚಕಲ್ಯಾಣಗಳ ಸನ್ನಿವೇಶದಲ್ಲಿ ಪಂಪನ ವರ್ಣನ ವೈಭವ ಪರಕಾಷ್ಠೆಗೇರಿದೆ ಅಂತ ಹೇಳಬಹುದು. ಆದಿನಾಥನ ಅಹಮೀಂದ್ರ ಭವದ ಅಂದರೆ ಹಿಂದಿನ ಭವದ ಸ್ವರ್ಗಾಯುಷ್ಯ 6 ತಿಂಗಳು ಉಳಿದಿರುವಾಗ ದೇವೇಂದ್ರನಿಗೆ ಆಸನ ಕಂಪನ ಆಗುತ್ತೆ. ಆಗ ಇಂದ್ರನಿಗೆ ಗೊತ್ತಾಗತ್ತೆ ಆದಿನಾಥ ಹುಟ್ಟಾನೆ ಅಂತ. ಆಗ ಅವನು ಕುಬೇರನಿಗೆ ಆಜ್ಞೆ ಮಾಡಿ ಅಯೋಧ್ಯೆಯ ಮೇಲೆ ಚಿನ್ನದ ಮಳೆಯನ್ನೇ ಸುರಿಸ್ತಾನೆ. ಮರುದೇವಿಯ ಗರ್ಭಶೋಧನೆಗೆ ಅಮರಿಯರನ್ನು ನೇಮಿಸ್ತಾನೆ. ವಿಧ ವಿಧ ಸೇವೆಗಳನ್ನು ಮಾಡೋದಕ್ಕೆ ದೇವತೆಗಳನ್ನು ಕಳಿಸ್ಕೊಡ್ತಾನೆ. ನಂತರ ಅಹಮೀಂದ್ರನು ಸ್ವರ್ಗದಿಂದಿಳಿದು ಭುವನಾಂಬಿಕೆಯ ಮುಖ ಕಮಲವನ್ನು ಹೊಕ್ಕು ಗರ್ಭ ಸರೋವರದಲ್ಲಿ ಚಂದ್ರಬಿಂಬನಂತೆ ನೆಲೆಸಿದನು. ಹೇಗೆ ಹೇಳಿದ ನೋಡಿ ಪಂಪ, ಆದಿನಾಥನು ಹೇಗೆ ಗರ್ಭದಲ್ಲಿ ಬಂದ ಅನ್ನೋದನ್ನ ಈ ರೀತಿ ಹೇಳಿದ್ದಾನೆ. ಆ ಸ್ವಾಮಿ ಗರ್ಭದಲ್ಲಿರುವಾಗ ತನ್ನ ಮಾತೆಗೆ ಯಾವುದೇ ಸಂಕಟವನ್ನು ಉಂಟು ಮಾಡಲಿಲ್ಲ. ಅಗ್ನಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಬೆಳಗಿದರೂ ಅದು ಕನ್ನಡಿಗೆ ಏನು ಮಾಡೋದಿಲ್ಲ. ಈ ಸಂದರ್ಭದ ಉಪಮಾಲಂಕಾರ ತುಂಬ ಸ್ಮರಣೀಯವಾಗಿದೆ, ಅದ್ಭುತವಾಗಿದೆ. ದೇವತೆಗಳು ಗರ್ಭಾವತರಣ ಪೂಜೆಯನ್ನು ಸಕಲ ಸಂಭ್ರಮಗಳಿಂದ ಅಯೋಧ್ಯೆಗೆ ಬಂದು ನೆರವೇರಿಸ್ತಾರೆ. ನಂತರ ಜನ್ಮಾಭಿಷೇಕದ ವರ್ಣನೆ. ನವಮಾಸ ತುಂಬಿ ಆದಿನಾಥ ಜನಿಸಿದಾಗ ಇಂದ್ರಾದಿ ದೇವತೆಗಳೇ ಬಂದು ಆ ಜಿನಶಿಶುವನ್ನು ಮೆರವಣಿಗೆಯಲ್ಲಿ ಮೇರು ಪರ್ವತಕ್ಕೆ ಒಯ್ದು ಅತ್ಯಂತ ವೈಭವೋಪೇತವಾದ ಶೈಲಿಯಲ್ಲಿ ಜನ್ಮಾಭಿಷೇಕ ಕಲ್ಯಾಣವನ್ನು ನೆರವೇರಿಸ್ತಾರೆ. ಆ ಸಮಯದಲ್ಲಿ ಅಯೋಧ್ಯೆಗೆ ಮರಳಿ ಬಂದ ಮೇಲೆ ದೇವೇಂದ್ರನು ವೀರ ರಸಭರಿತವಾದ ತಾಂಡವ ನೃತ್ಯವನ್ನು ಪ್ರದರ್ಶಿಸ್ತಾನೆ. ಆ ನೃತ್ಯವನ್ನು ಎಷ್ಟು ಚೆನ್ನಾಗಿ ಪಂಪ ವರ್ಣನೆ ಮಾಡಿದ್ದಾನೆ ಅಂದರೆ, ಇಂದ್ರನ ಕಾಲುಗಳ ಹೊಡೆತದಿಂದ ಕುಲ ಪರ್ವತಗಳು ಅಲ್ಲಾಡಿ ಹೋದವು. ಕೈಗಳನ್ನು ಬೀಸಿದಾಗ ನಕ್ಷತ್ರಗಳು ಅಲಂಕರಿಸಲ್ಪಟ್ಟ ಹೂಗಳೆಂಬಂತೆ ಉದುರಿ ಹೋದವು. ಇಂದ್ರನ ಉಸಿರಾಟದ ಬಿರುಗಾಳಿಗೆ ಸಮುದ್ರಗಳು ಅಲ್ಲೋಲ ಕಲ್ಲೋಲವಾಗುವುವು. ದೇವದುಂದುಬಿಗಳು ನಾದಘೋಷದಿಂದ ದಿಕ್ಕುಗಳೆಲ್ಲ ತುಂಬಿ ಹೋಗುವಂತೆ ಇಂದ್ರನ ಆನಂದ ನೃತ್ಯ ನೆರವೇರಿತು. ಮುಂದಿನ ವರ್ಣನೆ ಪರಿನಿಷ್ಕ್ರಮಣ ಕಲ್ಯಾಣದ ವರ್ಣನೆ. ಈ ಸನ್ನಿವೇಶದ ಬಂತು ಕಾವ್ಯ ವರ್ಣನ ಕಲೆಯ ಅನರ್ಘ್ಯ ರತ್ನಗಳಲ್ಲೊಂದು ಅಂತ ಹೇಳಬಹುದು. ಸುರ, ಮಾನವ, ನಾರಕ, ತಿರ್ಯಕ್ ಈ ಮುಂತಾದ 4 ಗತಿಗಳ ಪೈಕಿ ಯಾವುದರಲ್ಲೂ ಸುಖವಿಲ್ಲ. ಮನುಷ್ಯ ಜನ್ಮದ ದುಃಖಗಳು ನರಕ ದುಃಖಕ್ಕೆ ಏನೇನೂ ಕಡಿಮೆಯಲ್ಲ ಅನ್ನೋದನ್ನ ಆದಿನಾಥನು ನೀಲಾಂಜನೇಯ ನೃತ್ಯ ಸನ್ನಿವೇಶದಲ್ಲಿ ಭಾವಿಸ್ತಾನೆ. ಚಿಂತೆ, ಶೋಕ, ವಿಷಾದ, ಭ್ರಾಂತಿ ಈ ಮೊದಲಾದವುಗಳಿಂದ ಮಾನಸಗತಿ ನರಕ ಸದೃಶವಾದ ದುಃಖಗಳನ್ನುಂಟು ಮಾಡುತ್ತೆ. ಆದಿನಾಥನು ಮಾಡಿದ ವೈರಾಗ್ಯ ಚಿಂತನೆಯ ವರ್ಣನೆ ಪಂಪನಲ್ಲಿ ಅತ್ಯಂತ ಮನೋಜ್ಞವಾಗಿ ಬಂದಿದೆ. ತನ್ನ ಕಠಿಣವಾದ ತಪೋಮಹಿಮೆಯಿಂದ ಆದಿನಾಥನು ಕೇವಲ ಜ್ಞಾನ ಸಂಪನ್ನನಾದ. ಆಗ ಸಕಲ ಲೋಕಗಳು ಸಂತೋಷದಿಂದ ಉಬ್ಬಿ ಹೋದವು. ದೇವತೆಗಳು ಹೂಮಳೆ ಸುರಿಸಿದರು. ಸ್ಫುಟವಾದ ನಾದವನ್ನು ಹೊಮ್ಮಿಸುತ್ತಾ ದೇವದುಂದುಬಿಗಳು ಮೊಳಗಿಸಿದರು. ದೇವಸುಂದರಿಯರು ಸಂಗೀತ ಹಾಡಿದರು. ಮಂದ ಮಾರುತವು ಆಂದೋಲಿತವಾಗುವಂತೆ ದೇವತೆಗಳೇ ರೂಪಿಸಿದರು. ಸುರಲೋಕದ ಹೊಗಳಭಟ್ಟರು ಆದಿನಾಥನ ಗುಣಗಾನ ಮಾಡಿದರು. ಇವೆಲ್ಲವೂ ಗಗನ ತಳವನ್ನು, ದಿಕ್ಕು ದೆಸೆಗಳೆಲ್ಲವನ್ನು ತುಂಬಿ ತುಳುಕಾಡಿಸಬಿಟ್ಟವು.
ಕೈವಲ್ಯ ಬೋಧದ ಮಹಿಮೆ ಜಗತ್ತಿಗೆ ಆಶ್ಚರ್ಯಭೂತವಾಯಿತು ಅಂತ ಈ ಕೈವಲ್ಯ ಜ್ಞಾನದ ಬಗ್ಗೆ ಆದಿಪುರಾಣದಲ್ಲಿ ಪಂಪ ಹೇಳ್ತಾನೆ. ಇನ್ನು ಪಂಚಕಲ್ಯಾಣದಲ್ಲಿ ಕೊನೆಯ ಕಲ್ಯಾಣ ಮೋಕ್ಷ ಕಲ್ಯಾಣ. ಆದಿನಾಥನ ಮೋಕ್ಷ ಕಲ್ಯಾಣದ ವರ್ಣನೆ ಮಹೋನ್ನತವಾಗಿ ಮೂಡಿಬಂದಿದೆ. ಅಗ್ನೀಂದ್ರನು ತನ್ನ ಕಿರೀಟ ರತ್ನದ ಜ್ವಾಲೆಯಿಂದ ಸ್ವಾಮಿಯ ವೈಕ್ರಯಿಕ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಿಸ್ತಾನೆ. ಆಮೇಲೆ ಆ ಅಗ್ನಿಕುಂಡದ ಭಸ್ಮವನ್ನು ದೇವತೆಗಳು ಮಹೋತ್ಸವದಿಂದ ತ್ರಿಪುಂಡವಾಗಿ ಧರಿಸ್ತಾರೆ. ಆನಂದದಿಂದ ಮರುಳಾಗಿ ಎಲ್ಲರೂ ಪರಿಪರಿಯಾಗಿ ಆನಂದ ನರ್ತನ ಮಾಡ್ತಾರೆ. ಈ ಪಂಚಕಲ್ಯಾಣಗಳ ವರ್ಣನೆಯಲ್ಲಿ ಪಂಪನಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರೋದಿಲ್ಲ. ಏಕೆ ಅಂದರೆ ಮಹಾಪುರಾಣದಲ್ಲಿ ಈಗಾಗಲೇ ಅದು ವಿವರವಾಗಿ ನಿರೂಪಿತವಾಗಿ ಬಿಟ್ಟಿದೆ. ಆದರೆ ಪಂಪನ ಪ್ರತಿಭಾಪೂರ್ಣ ಕವಿ ಹೃದಯ ಈ ವಿವರಿಗಳನ್ನ ಪ್ರಾಣ ಪ್ರತಿಷ್ಠೆ ಮಾಡಿದೆ ಅಂತ ಹೇಳಬಹುದು. ಇದೇ ಅಲ್ವೇ ಪಂಪನ ವರ್ಣನಾ ವೈಖರಿ ಅಂತ ಸಹೃದಯರು ಮೂಗಿನ ಮೇಲೆ ಬೆರಳಿಟ್ಟು ಮಕುಟವ ತೂಗುವಂತೆ ಪಂಪ ಮಾಡಿಬಿಟ್ಟಿದ್ದಾನೆ. ಕೆಲವು ಪದ್ಯಗಳು ವರ್ಣನೆಗಳು ನಿರ್ದಿಷ್ಟವಾಗಿ ತನ್ನ ಕಾಲದ ಪಂಡಿತರ ಕಡೆ ಮುಖ ತಿರುಗಿಸಿಯೇ ನುಡಿದಂತಿದೆ. ಉಕ್ತಿಗಳಲ್ಲಿಯೂ ಕಾಣುವ ಅಲ್ಲಿನ ಅಲಂಕಾರ ಇತರರಿಗಿಂತ ತಾನು ಅಧಿಕವಾಗಿ ಅವುಗಳನ್ನು ಮೆರೆಯಬಲ್ಲೆ ಎಂಬುದನ್ನು ಒತ್ತಿ ತೋರಿಸಿದೆ. ಯಾವುವು ಸರ್ವದಾ ವಿದ್ವತ್ ಪ್ರೀತಿಯ ಸಾಮಗ್ರಿಗಳೋ ಅಂತಹ ಚಮತ್ಕೃತಿಗಳು ಅಲಂಕರಣಗಳು ಅಲ್ಲಿ ಹೆಚ್ಚಾಗಿವೆ. ಇನ್ನು ಕೊನೆಯ ವರ್ಣನೆ ಶಾಂತರಸದ ಬಗ್ಗೆ ಹೇಗೆ ಹೇಳಿದಾನೆ ಪಂಪ. ನವರಸಗಳು ಯಾವ್ಯಾವುದು? ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತು ಶಾಂತ. ಇವು ನವರಸಗಳಾದ್ರೂ ಆದಿಪುರಾಣದಲ್ಲಿ ಈ ಎಲ್ಲ ರಸಗಳು ಇದ್ದರೂ ಸಹ ಪಂಪನು ಶಾಂತರಸಕ್ಕೆ ಮೊದಲ ಮಣೆ ಕೊಟ್ಟಿದ್ದಾನೆ. ಎಲ್ಲ ರಸಗಳು ಕೊನೆಯ ಹಂತದಲ್ಲಿ ಶಾಂತರಸದಲ್ಲೇ ಅಡಗಿ ಹೋಗುತ್ತವೆ. ಹಾಗೆ ನೋಡಿದರೆ ಇರುವುದು ಒಂದೇ ಶಾಂತರಸ ಅಂತ ಕಾವ್ಯ ಮೀಮಾಂಸಕರು ಶಾಂತರಸವನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ. ಆದಿದೇವನ ವೈರಾಗ್ಯ ಚಿಂತನೆ, ಬಾಹುಬಲಿಯ ನಿರ್ವೇದ ಮುಂತಾದ ವೈರಾಗ್ಯ ಪ್ರಸಂಗಗಳಲ್ಲಿ ಶಾಂತರಸ ಉತ್ಕಂದವಾಗಿ ಹರಿದಿದೆ. ಸಮವಸರಣ ಮಂಟಪಕ್ಕೆ ಆಗಮಿಸಿದ ಭರತೇಶ್ವರನು ಆದಿನಾಥನನ್ನು ಬಗೆ ಬಗೆಯಾಗಿ ಸ್ತುತಿಸುವಾಗ ಸಹ ಶಾಂತರಸ ಮೈದೋರಿದೆ. ಭರತನು ಆದಿನಾಥನನ್ನು ಸ್ತುತಿಸುವ ವಿಷಯ 9 ಪದ್ಯಗಳಲ್ಲಿ ಬಂದಿದೆ. ಇದೊಂದು ಪಂಪನ ಭಾವಗೀತೆ ಅಂತ ವಿದ್ವಾಂಸರು ಮೆಚ್ಚಿಕೊಂಡಿದ್ದಾರೆ. ಈ ಸನ್ನಿವೇಶ ಪೂರ್ವ ಪುರಾಣದಲ್ಲಿ ಇಲ್ಲ. ಸ್ವಯಂಪ್ರಭೆ, ಲಲಿತಾಂಗ, ಶ್ರೀಮತಿ ವಜ್ರಜಂಗರ ಪ್ರಸಂಗಗಳಲ್ಲಿ ಶೃಂಗಾರ ರಸ ಮಾತ್ರವಲ್ಲದೆ ಕರುಣಾರಸ ಸಹ ಕೂಡಿಕೊಂಡಿದೆ. ನರಕ ದುಃಖಗಳ ವರ್ಣನೆಯ ಸಂದರ್ಭದಲ್ಲಿ ರೌದ್ರ, ಭಯಾನಕ, ಬೀಭತ್ಸ ರಸಗಳಿವೆ. ಎಲ್ಲ ರಸಗಳನ್ನು ಪಂಪನು ಶಾಂತರಸಕ್ಕೆ ಪೋಷಕವಾಗುವಂತೆ ಉಪಯೋಗಿಸಿಕೊಂಡಿದ್ದಾನೆ. ಭರತ ಬಾಹುಬಲಿಯರ ಯುದ್ಧ ಪ್ರಸಂಗದಲ್ಲಿ ಮೊದಲು ವೀರ ಮತ್ತು ಅದ್ಭುತ ರಸಗಳಿದ್ದರೂ ಅದು ಕೊನೆಯಾಗುವುದು ಶಾಂತರಸದಲ್ಲಿ. ಪಂಪ ಏನು ಹೇಳಿದ್ದಾನೆ ಅಂದರೆ, ಈ ಆದಿಪುರಾಣವನ್ನು ನಾನು ಅಪರಿಮಿತ ಭಕ್ತಿಯಿಂದ ರಚಿಸುತ್ತಿದ್ದೇನೆ ಅಂತ ಹೇಳಿರೋದ್ರಲ್ಲೇ ಅವನು ಶಾಂತರಸಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ ಎಂಬುದು ಸ್ಫುಟವಾಗಿದೆ. ಅದಕ್ಕೆ ಪುಷ್ಟಿಯನ್ನು ಕೊಡೋದಕ್ಕೋಸ್ಕರ ಮಿಕ್ಕ ರಸಗಳು ಬಂದಿದ್ದು. ಒಟ್ಟಿನಲ್ಲಿ ಪಂಪನೇ ಹೇಳುವಂತೆ ರಸಭಾವೋಪೇತ ಧರ್ಮಾಮೃತ ರಸಮಯಸ್ಯಂದಿ ಆಗಿ ಅವನ ಕೃತಿ ಪರಿಣಮಿಸಿದೆ ಅಂತ ಹೇಳಬಹುದು. ಇನ್ನು ಈ ಆದಿಪುರಾಣದಲ್ಲಿ ಭಾಷೆ ಮತ್ತು ಶೈಲಿ ಹೇಗಿದೆ, ಇದನ್ನು 6 ವಿವಿಧ ಅಂಶಗಳಲ್ಲಿ ವಿವರಿಸಲಾಗುತ್ತೆ. 1, ಮಾರ್ಗ ಮತ್ತು ದೇಸಿ ಭಾಷೆ. ಅಲಂಕಾರಗಳ ಮೋಹಕತೆ ಹೇಗಿದೆ, ಆಡುನುಡಿಯ ವರಸೆಗಳು ಹೇಗೆ ಅಳವಡಿಸಲಾಗಿದೆ, ಶಬ್ದ ಚಿತ್ರಗಳ ಸ್ನಿಗ್ಧತೆ ಹೇಗಿದೆ, ಗದ್ಯ ಶೈಲಿಯ ಗಟ್ಟಿತನ ಹೇಗಿದೆ ಮತ್ತು ಛಂದಸ್ಸಿನ ಗುಣವಿಶೇಷಣಗಳು. ಈ 6 ವಿಷಯಗಳ ಬಗ್ಗೆ ಕೆಲವು ವಿವರಗಳನ್ನು ಇಲ್ಲಿ ಕೊಡಲಾಗುತ್ತೆ. ಮೊದಲನೇದಾಗಿ ಮಾರ್ಗ ಮತ್ತು ದೇಸಿ. ಏನು ಮಾರ್ಗ ಮತ್ತು ದೇಸಿ ಅಂದರೆ?
ಚಂಪು ಕಾವ್ಯಗಳನ್ನು ಮಾರ್ಗಕಾವ್ಯ ಅಂತ ಕರೆಯಲಾಗ್ತಿತ್ತು. ಸಂಸ್ಕೃತ ಕಾವ್ಯ ಮೀಮಾಂಸಕರು ನಿರೂಪಿಸುವ ಮಹಾಕಾವ್ಯ ಲಕ್ಷಣಗಳ ಮೇಲ್ಪಂಕ್ತಿಯಲ್ಲಿ ಸಂಸ್ಕೃತ ಪ್ರಧಾನವಾದ ಕನ್ನಡ ಶೈಲಿಯಲ್ಲಿ ರಚಿಸುವ ಕಾವ್ಯಗಳನ್ನು ಮಾರ್ಗಕಾವ್ಯ ಅಂತ ಹೇಳಬಹುದು. ಕನ್ನಡ ಚಂಪು ಕಾವ್ಯಗಳಿಗೆ ಅದರದೇ ಆದ ನಿರ್ದಿಷ್ಟವಾದ ಚೌಕಟ್ಟಿದೆ. ಕಾವ್ಯ ವಸ್ತುವು ಇಂತಿಷ್ಟು ಆಶ್ವಾಸಗಳೆಂದು ವಿಂಗಡಣೆ ಆಗಿರುತ್ತೆ. ಪದ್ಯ ರಚನೆಗಳಲ್ಲಿ ಕಂದಗಳಿಗೆ ಪ್ರಾಶಸ್ತ್ಯ ಇರುತ್ತೆ. ಗದ್ಯ ಪದ್ಯಗಳ ಸಮನ್ವಯವಾಗಿರುತ್ತೆ. ಆದಷ್ಟು ಅಲ್ಲಲ್ಲಿ ಗದ್ಯ ಖಂಡಗಳನ್ನು ಜೋಡಿಸಲಾಗಿರುತ್ತೆ. ಇವು ಚಂಪುವಿನ ಪ್ರಮುಖ ಲಕ್ಷಣಗಳು. ಈ ಚಂಪು ಗದ್ಯವನ್ನು ವಚನ ಅಂತ ಸಹ ಕರೆಯಲಾಗ್ತಿತ್ತು. ಪಂಪ ಭಾಷೆ ಮತ್ತು ಶೈಲಿಗಳ ವಿಷಯದಲ್ಲಿ ಸಮನ್ವಯ ಸಾಧಿಸಿದ್ದಾನೆ. ಈ ಮೇಲೆ ಹೇಳಿದ ಮಾರ್ಗಕಾವ್ಯ ಅದು ಪಂಪನಿಗೆ ಇಷ್ಟ ಆದರೂ ಸಹ ಅಚ್ಚ ಕನ್ನಡ ಎನ್ನುವ ದೇಸಿ ಶೈಲಿಯನ್ನು ಅವನು ಕಡೆಗಣಿಸಿಲ್ಲ. ಕನ್ನಡ ನುಡಿಯ ಸಹಜ ಅರ್ಥವಂತಿಕೆಯು ಕ್ರಿಯಾಕಾಂತಿಯು ಕೆಲವು ಪದ್ಯಗಳಲ್ಲಿ ಅತ್ಯತಿಶಯ ಸಿದ್ಧಾರ್ಥತೆಯನ್ನು ಪಡೆದಿದೆ ಅಂತ ಹೇಳಬಹುದು. ಹೀಗಾಗಿ ಆದಿಪುರಾಣದ ಬಗ್ಗೆ ಹೇಳಬೇಕಾದ್ರೆ ವಿದ್ವಾಂಸರು ಕವಿತಾ ಚಾತುರ್ಯ, ವರ್ಣನಾ ಸಾಮರ್ಥ್ಯ, ಪಾತ್ರ ನಿರ್ವಹಣೆ, ರಸಪುಷ್ಟಿ, ಹಿತಮಿತ ಮೃದು ವಚನಪೂರ್ವವಾದ ಶೈಲಿ, ಪ್ರೌಢ ಶೈಲಿ ಇದ್ದರೂ ಸಹ ಅಲ್ಲಲ್ಲಿ ದೇಶಿ ಪ್ರಕಾರಗಳು, ಅಂದವೂ ಮಾರ್ಮಿಕವೂ ಆದ ನಾಣ್ಣುಡಿಗಳು, ದೇಶಾಭಿಮಾನ ವಾಗುಂಘನಗಳು ಪಂಪನನ್ನು ಕರ್ನಾಟಕ ಕವಿತಾ ಸಾರ್ವಭೌಮನನ್ನಾಗಿ ಮಾಡಿರುವುದು ಅಂತ ಕೊಂಡಾಡಿದ್ದಾರೆ. ಇನ್ನು ಅಲಂಕಾರಗಳ ಮೋಹಕತೆ ಆದಿಪುರಾಣದಲ್ಲಿ ಹೇಗೆ ಬಂದಿದೆ? ಕಾವ್ಯಕ್ಕೆ ಶೋಭೆಯನ್ನು ತಂದುಕೊಡುವ ಧರ್ಮಕ್ಕೆ ಅಲಂಕಾರ ಅಂತ ಹೆಸರು. ಪಂಪಾದಿ ಪ್ರಾಚೀನ ಕವಿಗಳಿಗೂ ಅಲಂಕಾರಗಳಿಲ್ಲದೆ ಕಾವ್ಯವನ್ನು ಸೃಷ್ಟಿಸ್ತಾನೆ ಇರಲಿಲ್ಲ. ಇಲ್ಲಿ ಏನೂ ಅಲಂಕಾರ ಇಲ್ಲ, ಎಲ್ಲ ಸಹಜ ಸುಂದರವಾದ ಯಥಾರ್ಥವಾದ ವರ್ಣೆಗಳು ಅಂತ ಹೇಳಿದರೂ ಸಹ ಅದಕ್ಕೆ ಸ್ವಭಾವೋಕ್ತಿ ಅಂತ ನಾಮಕರಣ ಮಾಡಿ ಅದನ್ನು ಅಲಂಕಾರಗಳ ಗುಂಪಿಗೆ ಸೇರಿಸಿಕೊಂಡ ಪರಂಪರೆ ನಮ್ಮದಾಗಿದೆ. ಪಂಪನು ಆದಿಪುರಾಣದ ಕಾವ್ಯವನ್ನದ ಸೌಂದರ್ಯವನ್ನು ಹೆಚ್ಚಿಸಲು ತನ್ನ ಶೈಲಿಯಲ್ಲಿ 10 ಬಗೆಯ ಅಲಂಕಾರಗಳನ್ನು ತಂದಿದ್ದಾನೆ. ಅದರಲ್ಲೂ ಪಂಪನಿಗೆ ಉಪಮಾಲಂಕಾರ ಅಂದರೆ ಪಂಚಪ್ರಾಣ. ಉಪಮಾಲಂಕಾರ ಅಂದರೆ 2 ವಸ್ತುಗಳ ಮಧ್ಯೆ ಹೋಲಿಕೆ ಮಾಡೋದು. ಮೈಸೂರು ಸ್ವರ್ಗದಂತೆ ಜಗಮಗಿಸುತ್ತಿದೆ. ಮೈಸೂರು ಮತ್ತು ಸ್ವರ್ಗ 2 ವಸ್ತುಗಳು, ಅವೆರಡನ್ನ ಹೋಲಿಸಿರೋದು ಇದು ಉಪಮಾಲಂಕಾರಕ್ಕೆ ಉದಾಹರಣೆ. ಈ ತರಹದ ಉಪಮಾಲಂಕಾರದ ಕಾವ್ಯ ಪದ್ಯಗಳು ಆದಿಪುರಾಣದಲ್ಲಿ ಅಸಂಖ್ಯವಾಗಿವೆ. ಉದಾಹರಣೆಗೆ ಮರುದೇವಿಯ ಅರಮನೆಯಲ್ಲಿ ದೇವಸುಂದರಿಯ ಸಂಗೀತ ಹೇಗಿತ್ತು ಅಂತ ಹೇಳಬೇಕಾದ್ರೆ, ಜೇನಮಳೆ ಕೊಂಡುದು, ಅಮರ್ದಿನ ಸೋನೆಯ ಸುರಿದಿತ್ತು, ರಸದ ತೊರೆ ಪರಿದಿತ್ತು ಅಂತ ಪಂಪ ಹೇಳ್ತಾನೆ. ಜೇನಿನ ಮಳೆ ಪ್ರಾರಂಭ ಆಯಿತು, ಅಮೃತದ ಮಳೆ ಸುರಿಯಿತು, ರಸದ ತೊರೆ ಹರಿಯಿತು. ಇವು ಬಳಕೆಯಾಗಿರುವ ಉಪಮಾವಳಿಗಳು. ಹಾಗೆ ಮತ್ತೊಂದು, ಆದಿನಾಥನು ಮಾತೃಗರ್ಭದಲ್ಲಿ ಹೇಗೆ ನೆಲೆಸಿದ್ದನು ಎನ್ನುವ ಕಡೆ, ಪಳಿಕಿನ ಕೊಡದೊಳ್ ಸೊಡರ್ಕುಡಿ ಬೆಳಗುವ ಓಲ್ ಅಂದರೆ ಸ್ಫಟಿಕದ ಕೊಡದಲ್ಲಿ ದೀಪದ ಕುಡಿ ಬೆಳಗುವ ಹಾಗೆ ಎಂಬ ಉಪಮೆ. ಉಪಮಾಲಂಕಾರ ನಂತರ ಪಂಪನಿಗೆ ರೂಪಾಲಂಕಾರ ಬಹಳ ಇಷ್ಟವಾದದ್ದು. ಉಪಮೇಯ ಮತ್ತು ಉಪಮಾನಗಳ ನಡುವೆ ಭೇದವನ್ನೇ ಎಣಿಸದೆ ಮಾಡುವ ವರ್ಣನೆ ರೂಪಾಲಂಕಾರ. 2 ಒಂದೇ ಎಂಬಂತೆ ವರ್ಣಿಸೋದು. ಎನ್ನ ಕಾಲೇ ಕಂಬ, ಕಾಲು ಮತ್ತು ಕಂಬ 2 ಒಂದೇ ಅನ್ನೋ ರೀತಿ ವರ್ಣಿಸೋದೇ ರೂಪಾಲಂಕಾರ. ಮತ್ತೊಂದು ಪಂಪ ಉಪಯೋಗಿಸಿರೋದು ಪ್ರತೀಪ ಎಂಬ ಅಲಂಕಾರ.
ಪ್ರಸಿದ್ಧವಾದ ಉಪಮಾನಗಳನ್ನು ಉಪಮೇಯಗಳಂತೆ ವರ್ಣಿಸಿದರೆ ಅದು ಪ್ರತೀಪ ಎಂಬ ಅಲಂಕಾರ ಆಗುತ್ತೆ. ಮೊಗಮಂತಾವರೆ ಎಂದು ಪ್ರಾರಂಭವಾಗುವ ಮರುದೇವಿಯನ್ನು ವರ್ಣಿಸುವ ಪದ್ಯ ಪ್ರತೀಪಕ್ಕೆ ಉದಾಹರಣೆಯಾಗಿದೆ. ಕಾವ್ಯಗುಣದಿಂದ ತುಂಬಿ ಮೆರೆಯುವ ಸಾರ್ಥಕ ಪ್ರಶ್ನವಾಕ್ಯಗಳು ಪ್ರಶ್ನಾಲಂಕಾರವಾಗಿದೆ. ವಜ್ರಜಂಗನು ಸ್ವಯಂಪ್ರಭೆಯನ್ನು ನೆನೆಯುತ್ತಾ ಹಂಬಲಿಸಿ ಬಂದ ಸುಂದರಿಯರನ್ನು ನಿರಾಕರಿಸಿದನು ಎನ್ನುವಾಗ ಹೇಳುವ ಹಲವಾರು ಪದ್ಯಗಳು ಸಾರ್ಥಕವಾದ ಪ್ರಶ್ನಾಲಂಕಾರವಾಗಿದೆ. ನಂತರ ಆಡುನುಡಿಯ ವರಸೆಗಳು ಹೇಗಿದೆ ಆದಿಪುರಾಣದಲ್ಲಿ? ಪಂಪನ ಕಾವ್ಯ ಶೈಲಿಯಲ್ಲಿ ಅದೆಷ್ಟೋ ಆಡುನುಡಿಯ ವರಸೆಗಳು, ಗಾದೆಯಂಥ ಮಾತುಗಳು, ಸುಭಾಷಿತಗಳು ಹಾಸುವಕ್ಕಾಗಿ ನೇಯ್ದುಕೊಂಡಿವೆ. ಆಯಾ ಸನ್ನಿವೇಶಕ್ಕೆ ಅರ್ಥಪುಷ್ಟಿಯನ್ನು, ಭಾವಪುಷ್ಟಿಯನ್ನು ದೊರಕಿಸಿಕೊಟ್ಟಿವೆ. ಉದಾಹರಣೆಗೆ ನೋಡಿ, ಕೇಚರ ನೀನಿದನೆಂತು ನಂಬಿದೋ, ಕಟ್ಟಿದುದೇ ಸುರಿಗೆ ಮೆಟ್ಟುದಿದೆ ಕಳಂ, ಅಕ್ಕಿಗೊಟ್ಟು ಮಡಗೊಳೊಂದಮಂ ಪೋಲದೆ. ಅಂದು ಬಳಕೆಯಲ್ಲಿದ್ದಿರಬಹುದಾದ ಈ ಕೆಲವು ಗಾದೆಯಂತಹ ಮಾತುಗಳಲ್ಲಿ ಉಪಮಾಲಂಕಾರದ ಸೊಗಸು ಸಹ ಬೆರೆತಿದೆ. ಹೀಗೆ ಹಲವಾರು ಆಡುನುಡಿಗಳನ್ನು ಪಂಪ ಆದಿಪುರಾಣದಲ್ಲಿ ಬಳಸಿದ್ದಾನೆ. ಇನ್ನು ಶಬ್ದ ಚಿತ್ರಗಳ ಸ್ನಿಗ್ಧತೆ ಬಗ್ಗೆ ಹೇಳಬೇಕಾದ್ರೆ, ಯಾವುದಾದರೂ ಒಂದು ವಸ್ತು ವಿಷಯವನ್ನು ಕೈಗೆತ್ತಿಕೊಂಡು ವರ್ಣಿಸುವಾಗ ಆ ವಸ್ತು ವಿಷಯ ನಮ್ಮ ಕಣ್ಮುಂದೆ ಬಂದು ನಿಲ್ಲುವಂತಾದರೆ ಅದನ್ನು ಶಬ್ದ ಚಿತ್ರ ಅಂತ ಹೇಳ್ತಾರೆ. ಪಂಪನ ಕಾವ್ಯಗಳನ್ನು ಓದುವಾಗ ನಮಗೆ ಆ ಒಂದು ಚಿತ್ರಣ ಕಣ್ಣ ಮುಂದೆ ಬಂದಂಗಿರುತ್ತೆ. ಶಬ್ದಗಳ ಬಲದಿಂದಲೇ ಆ ಚಿತ್ರ ಮೂಡುತ್ತೆ. ವಜ್ರಜಂಗ ಶ್ರೀಮತಿಯರ ವಿವಾಹ ಕಾಲದ ಸನ್ನಿವೇಶ ಇದಕ್ಕೆ ಒಳ್ಳೆ ಉದಾಹರಣೆ. ಭರತ ಬಾಹುಬಲಿಯ ಚರಣಗಳಿಗೆ ಬಾಗಿ ಕಣ್ಣೀರು ಹರಿಸುವ ಮನೋವಿದ್ರಾವಕ ಸನ್ನಿವೇಶ ಆ ಕಾವ್ಯವನ್ನು ಓದುವಾಗ ನಮಗೆ ಅಣ್ಣ ತಮ್ಮನ ಕಾಲಿನ ಹತ್ರ ಬಂದು ಕೂತ್ಕೊಳ್ಳೋದು ಒಂದು ಚಿತ್ರಣ ಬರುತ್ತೆ. ಇಂತಹ ಹಲವಾರು ಶಬ್ದ ಚಿತ್ರಗಳನ್ನು ಪಂಪ ಉಜ್ವಲವಾಗಿ ವರ್ಣಿಸಿದ್ದಾರೆ. ಮುಂದಿನ ಅಂಶ ಗದ್ಯ ಶೈಲಿಯ ಗಟ್ಟಿತನ. ಆದಿಪುರಾಣದಲ್ಲಿ ಪಂಪ ಬಳಸಿರುವ ಹಳಗನ್ನಡ ಗದ್ಯ ಶೈಲಿ ಶಕ್ತಿಪೂರ್ಣವಾಗಿದೆ. ಗದ್ಯ ಶೈಲಿಯ ಗಟ್ಟಿತನಕ್ಕೆ ಒರೆಗಲ್ಲು ಗದ್ಯಂ ಕವಿನಾಂ ನಿಕಷಂ ವದಂತಿ ಎಂದೇ ನಮ್ಮ ಪ್ರಾಚೀನರು ನಂಬಿದ್ದರು. ಅವರಿಗೆ ಪದ್ಯ ರಚನೆಗಿಂತ ಗದ್ಯ ರಚನೆಯೇ ಹೆಚ್ಚು ಸವಾಲಾಗಿತ್ತು. ಗದ್ಯ ಶೈಲಿಯಲ್ಲಿಯೇ ತನ್ನ ಭಾವಾವಿಲಾಸವನ್ನು, ಅಲಂಕಾರ ಚಾತುರ್ಯವನ್ನು, ಪಾಂಡಿತ್ಯವನ್ನು ಸಮೃದ್ಧವಾಗಿ ಮೆರೆದಿದ್ದಾನೆ. ನರಕಲೋಕದ ವರ್ಣನೆ, ಆದಿನಾಥನ ವಿವಾಹ ಮಂಟಪದ ವರ್ಣನೆ, ಭರತ ಬಾಲಲೀಲೆಯ ವರ್ಣನೆ, ವೃಷಭನಾಥನ ತಪಸ್ಸಾಧನೆ, ಭರತನ ದಿಗ್ವಿಜಯ ಮುಂತಾದ ಹಲವಾರು ಸಂದರ್ಭಗಳಲ್ಲಿ ಪಂಪನ ಗದ್ಯ ಶೈಲಿ ಸಮರ್ಥವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಹೇಳಬಹುದು. ಇನ್ನು ಕೊನೆಯ ಅಂಶವಾದ ಛಂದಸ್ಸಿನ ಗುಣವಿಶೇಷಗಳು. ಛಂದಸ್ಸಿನ ಬಳಕೆಯಲ್ಲಿ ಪಂಪ ಸಮನ್ವಯ ದೃಷ್ಟಿಯನ್ನೇ ತೋರಿಸಿದ್ದಾನೆ. ಸಂಸ್ಕೃತ ಪದ್ಯಜಾತಿಯ ಜೊತೆಗೆ ಕನ್ನಡಕ್ಕೆ ವಿಶಿಷ್ಟವಾದ ಪದ್ಯಜಾತಿಗಳಾಗಿರುವುದನ್ನು ಸಹ ಉಪಯೋಗಿಸಿದ್ದಾನೆ. ಕರ್ನಾಟಕ ವಿಷಯ ಜಾತಿಯ ಗುಂಪಿಗೆ ಸೇರುವ ತ್ರಿಪದಿ ಅಕ್ಕರಗಳು ಅಲ್ಲಲ್ಲಿ ಬಳಕೆಯಾಗಿವೆ. ಜೊತೆಗೆ ಮಂದಾನಿಲ, ಲಲಿತ ರಗಳೆಗಳು ಸಹ ಬಂದಿದೆ. ಖ್ಯಾತ ಕರ್ನಾಟಕಗಳ ಗುಂಪಿನಲ್ಲಿ ಮತ್ತೇಬ ವಿಕ್ರೀಡಿತಕ್ಕೆ ಗಣ್ಯವಾದ ಸ್ಥಾನ ಆದಿಪುರಾಣದಲ್ಲಿ ಸಂದಾಯ ಆಗಿದೆ. ನಂತರ ಚಂಪಕಮಾಲೆ, ಮಹಾಸ್ರಗ್ಧರೆ, ಉತ್ಪಲಮಾಲೆ, ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರೆಗಳಿಗೆ ಅವಕಾಶ ಸಿಕ್ಕಿದೆ. ಇಷ್ಟಕ್ಕೆ ತೃಪ್ತನಾಗದೆ ಪಂಪನು ಛಂದೋ ವೈವಿಧ್ಯಕ್ಕಾಗಿ ಪೃಥ್ವಿ, ಹರಿಣಿ, ಮಾಲಿನಿ, ಕಚರಪುತ, ಉಜ್ವಳ ಮೊದಲಾದ ಸಮವೃತ್ತಗಳನ್ನು ಸಹ ಬಳಸಿಕೊಂಡಿದ್ದಾನೆ. ಶಾರ್ದೂಲಾದಿ ವೃತ್ತಗಳು ಕೆಲವೇ ರಸಗಳಲ್ಲಿ ಹೆಚ್ಚು ಶೋಭಿಸುತ್ತವೆ ಅಂತ ಅಲಂಕಾರಿಕರು ಹೇಳಿದ್ರೂ ಸಹ ಪಂಪನು ಅವುಗಳನ್ನು ಮೀರಿ ಬಳಸಿದ್ದಾನೆ. ಶಾರ್ದೂಲ ವಿಕ್ರೀಡಿತವು ಸ್ತುತಿ ಪದ್ಯಗಳಲ್ಲಿ, ಮತ್ತೇಬ ವಿಕ್ರೀಡಿತವು ಭಯ, ಶೋಕ, ಕ್ರೋಧ, ರೌದ್ರಾದಿ ಭವಸ್ಫುರಣೆಯಲ್ಲಿ, ಉತ್ಪಲಮಾಲೆಯು ವೀರ ರೌದ್ರಗಳೇ ಅಲ್ಲದೆ ಇತರ ಭಾವಲಾಲಿತ್ಯದ ಸಂದರ್ಭಗಳಲ್ಲಿ, ಚಂಪಕಮಾಲೆಯು ರೌದ್ರ ವೀರಾದಿ ಭಾವ ಮತ್ತು ಸುಕುಮಾರ
ಭಾವಗಳಾದ ಶೃಂಗಾರ ಕರುಣಾದಿ ಭಾವ ಪ್ರಕಟಣೆಯಲ್ಲಿ ಸ್ರಗ್ಧರೆ ಮಹಾಸ್ರಗ್ಧರೆಗಳು ರೌದ್ರ ಕರುಣ ಬೀಭತ್ಸಗಳಲ್ಲಿ ಬಳಕೆಯಾಗಿರೋದನ್ನು ನಾವು ಆದಿಪುರಾಣದಲ್ಲಿ ನೋಡಬಹುದು. ಈ ಎಲ್ಲ ಪದ್ಯ ಜಾತಿಗಳಿಗಿಂತ ಹೆಚ್ಚು ಮೆರೆದಿರೋದು ಕಂದ ಪದ್ಯ. ಅಡಕವಾದ ಭಾವನೆ, ಕಲ್ಪನೆ, ವರ್ಣಗಳಿಗೆ, ಗುಣಶೀಲಗಳ ಚಿತ್ರಣಗಳಿಗೆ, ಸಂವಾದಕ್ಕೆ, ನೀತಿಗೆ, ಇನ್ನೂ ಅನೇಕ ವಿಧದ ಅಭಿವ್ಯಕ್ತಿಗೆ ಕಂದ ಅದ್ಭುತವಾಗಿ ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಪಂಪ ಅವುಗಳಿಗೆ ಹೆಚ್ಚಿನ ಸ್ಥಾನವನ್ನು ನೀಡಿದ್ದಾನೆ. ಹೀಗೆ ಈ ಘಟಕದಲ್ಲಿ ಪಂಪನ ಆದಿಪುರಾಣದಲ್ಲಿ ವರ್ಣನೆಗಳು ಹೇಗಿದೆ ಹಾಗೂ ಅದರ ಭಾಷೆ ಹೇಗಿದೆ, ಶೈಲಿ ಹೇಗಿದೆ ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಧನ್ಯವಾದಗಳು.